ಇಲ್ಲಿ ಇದೊಂದಿತ್ತು ಅವರ ಪದ್ಮವಿಭೂಷಣದ್ದು, ಅದೊಂದು ಕಳ್ತನ ಆಗ್ಬಿಡ್ತದ್ದು. ಯಾವಾಗ ತಗೊಂಡೋದ್ರು ಸರ್? ಅದೇ ಒಂದು ಆಯ್ತದು, ಒಂದು ಹಿಂದೆ ಒಂದು ಒಬ್ಬ ಬಂದು ಈಗ ರಾತ್ರಿ ಬಂದು ತಗೊಂಡು ಹೋಗ್ಬಿಟ್ಟ. ಹಾಗಾಗಿ ಅದೊಂದಿಲ್ಲ ಇಲ್ಲಿ. ಕರ್ನಾಟಕ ರತ್ನ ಡಾಕ್ಟರ್ ಕೆ.ವಿ. ಪುಟ್ಟಪ್ಪ, ಇದು ಬೋರ್ಡ್ ನೋಡಿದ್ರೇ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮತ್ತೆ ಕರ್ನಾಟಕದ ಮ್ಯಾಪ್ ಇದೆ, ಅದರೊಳಗಡೆ ಕರ್ನಾಟಕದ ಲಾಂಛನ ಇದೆ ನೋಡ್ಬೋದು. ಓಹೋ, ಇದೇನಿದು ಒರಿಜಿನಲ್ಲ? ಹೌದೌದು, ಅವಾಗ ಇಲ್ಲಿ ಶಿಕಾರಿ ಮಾಡಿದ್ದು ಹಿಂದೆ. ಶಿಕಾರಿ ಮಾಡಿದ್ದ? ಕುವೆಂಪು ಮಾಡಲ್ಲ, ಅವ್ರ ಕಸಿನ್ಸ್ ಎಲ್ಲ ಶಿಕಾರಿ ಮಾಡ್ತಾರೆ. ಆಮೇಲೆ ಅದನ್ನು ಮೈಸೂರಿಗೆ ತಗೊಂಡೋಗಿ ಅವರು ಅಲ್ಲಿ ಇದ್ರ ತಲೆ ಕಟ್ಸ್ತಾರೆ ಅಲ್ಲೆಲ್ಲ. ಸರ್, ರಾಷ್ಟ್ರಕವಿ ಪ್ರಶಸ್ತಿ? ರಾಷ್ಟ್ರ ಕವಿ ಪ್ರಶಸ್ತಿ ಅದು ನಿಜಲಿಂಗಪ್ಪನವ್ರ ಕಾಲದಲ್ಲಿ ಕೊಟ್ಟಿರೋದು. ಕೆಳಗಡೆ ನಿಜಲಿಂಗಪ್ಪನವ್ರದ್ದು ಇದಿದೆ ನೋಡಿ, ಸಿಗ್ನೇಚರ್ ಇದೆ. ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು 1965ರಲ್ಲಿ. ಅಲ್ಲ, ವಿ.ಸಿ. ಮಗ ಕೃಷಿ ಮಾಡೋದು ಅಂದ್ರೆ ಅವಾಗಿನ ಕಾಲದ ಫ್ಯಾಮಿಲಿಯಲ್ಲೆಲ್ಲ ಹೇಗೆ ಟಾಪ್ ಆಯ್ತು ಅದು. ಕೋವಿದೆ ಕೋವಿ, ಕೇಪಿನ ಕೋವಿಗಳನ್ನ ಅವಾಗೆಲ್ಲ ಏನು ಮಾಡೋರು ಅಂದರೆ ಸ್ವಲ್ಪ ಒಲೆ ಹತ್ರ ಇಡೋರು. ಓಕೆ, ಈ ಕುವೆಂಪು ಅವರು ಬಳಸಿದ ವಸ್ತುಗಳು. ಓಕೆ, ಏನೇನು ವಸ್ತುಗಳನ್ನ ನಾವು ನೋಡ್ಬೋದು? ಪಂಚೆ, ಶಲ್ಯ, ಸ್ವೆಟರು, ಸ್ಲಿಪ್ಪರು, ಪೆನ್ಗಳು. ಓ, ಬಾಟಾ ಸ್ಲಿಪ್ಪರ್ ಯೂಸ್ ಮಾಡ್ತಾ ಇದ್ದಿದ್ದ. ಅಡಿಗೆ ಮನೆ ಪದಾರ್ಥಗಳೆಲ್ಲ ಇಲ್ಲಿದೆ. ಇದೆಲ್ಲ ಅಡಿಗೆ ಮನೆ. ಇಷ್ಟು ದೊಡ್ಡ ಕಾವಲಿ ಇರ್ತಾ ಇತ್ತ ಸರ್? ಇದೆಲ್ಲ ಹಿಂದೆಲ್ಲ ನೋಡಿ ಕಲ್ಮರಿಗೆ ಅಂತ, ಈ ಕಲ್ಲಿನ ಕಾವಲೆ ಇದೆಲ್ಲ ಬಳಪದ ಕಲ್ಲಿಂದ ಗಡಿಗೆ. ಇದೇನು ಕೊಚ್ಚು ಕೊರಡಿ? ಇದು ನಾನ್ ವೆಜ್ ಏನಾದರೂ ಮಾಡ್ಬೇಕಾದ್ರೆ ಕಟ್ ಮಾಡೋದು. ಚಿಕನ್ ಗಿಕನ್ ಇದನ್ನೇನಾದ್ರು ಪೀಸ್ ಮಾಡಬೇಕು ಅಂದರೆ ಅದರಲ್ಲಿ ಮಾಡೋರು. ಇದು ಮಜ್ಜಿಗೆ ಮೊಸರು ಇಡೋದಕ್ಕೆ, ಕುಡುಗೋಲು, ಮಜ್ಜಿಗೆ ಕಡಿಯೋಕ್ಕೆ. ಇದು ಇಲ್ಲಿ ಅಡುಗೆ ಒಲೆ ಇತ್ತು, ಇದು ಮೇಲ್ಗಡೆ ಹೊಗೆ ಕಂಡಿ. ಇಲ್ಲಿ ಇಂಗ್ಲದಿ ಮನೇಲಿ ನೀವು ಒಲೆ ಮೇಲೆ ಇತ್ತು ನೋಡಿ, ಅದು ಮೇಲ್ಗಡೆ. ಇದ್ರ ಮೇಲೆಲ್ಲ ದಿನಸಿ ಸಾಮಾನೆಲ್ಲ ವರ್ಷಕ್ಕಾಗಂತ ಇಟ್ಬಿಡೋರು. ಮುಂಚೆ ಮಳೆಗಾಲದಲ್ಲಿ ಹೋಗ್ತಿರ್ಲಿಲ್ಲ ಎಲ್ಲೋ. ಅವಾಗ ಈ ಥರ ದೊಡ್ಡ ದೊಡ್ಡ ಮಡಕೆನಲ್ಲಿ ಉಪ್ಪು, ಮೆಣಸು, ಬೇರೆ ಬೇರೆ ದಿನಸಿಗಳನ್ನ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಬೆಚ್ಚಗೆ ಹಾಳಾಗ್ತಿರ್ಲಿಲ್ಲ ಥಂಡಿಗೆ. ಕಡ್ಬಿನ ತಪ್ಪಲಿ, ತಳೆದು ತಾಮ್ರದ ಇದೆ. ಈ ತರ ಒಲೆ ಸಿಸ್ಟಮ್ ಇದ್ದಿದ್ದು ಅವಾಗೆಲ್ಲ. ಇಲ್ಲೆಲ್ಲ ಉದ್ದಕ್ಕೆ ಒಲೆಗಳಿತ್ತು, ಕಟ್ಟಿಗೆ ಹಾಕೋರು. ನೋಡಿ ಎಂತದ್ದು ಇದರಿಂದ ಮಾಡಿರೋದು, ತೆಂಗಿನ ಚಿಪ್ಪಲ್ಲಿ. ಅವಾಗೆಲ್ಲ ಸೌಟ್ಗಳೆಲ್ಲ ಇದೇ ತರ ಮನೆಯಲ್ಲೇ ಮಾಡ್ಕೊಂಡ್ಬಿಡೋರು. ಓಕೆ, ಚಿಪ್ಪನೆಲ್ಲ ತೆಕ್ಕೊಂಡ್ರು. ತರ ತರ ಸಣ್ಣ ಸಣ್ಣ ಚಿಪ್ ಬೇಕು ಅಂದ್ರೆ ಸಣ್ಣ ದೊಡ್ಡದು ಎಲ್ಲ ಮನೆಯವರೇ ಮಾಡ್ಕೊಂಡ್ಬಿಡೋರು. ಇದೇ ಒಂಥರ ಪಾತ್ರೆ ಇದೆ. ಇವೆಲ್ಲ ಹಿತ್ತಾಳಿದು ಕಂಚಿನ ಪಾತ್ರೆಗಳಿವೆಲ್ಲ. ಇದನ್ನು ಉಪಯೋಗಿಸ್ತಾ ಇದ್ರಾ ಬೇಯಿಸೋಕೆ? ಈ ಕೆಲವರು ತುಪ್ಪ ಗಿಪ್ಪ ಇಡೋರು, ಬೇರೆ ಬೇರೆ ಇದನ್ನ ಮಾಡೋದಕ್ಕೆಲ್ಲ ಇಟ್ಕೊಂಡವ್ರು. ಇದನ್ನ ಭರಣಿಗಳು, ಉಪ್ಪಿನಕಾಯಿ ಹಾಕಿಕ್ಕೆ ಭರಣಿಗಳಿರೋದು. ಕೋವಿ, ಕೇಪಿನ ಕೋವಿಗಳನ್ನ ಅವಾಗೆಲ್ಲ ಏನು ಮಾಡೋರು ಅಂದರೆ ಸ್ವಲ್ಪ ಒಲೆ ಹತ್ರ ಇಡೋರು. ಈ ಮಸಿ ಹಾಕಿ ಹೊಡೆಯೋದು ನೋಡಿ, ಅದು ಭಾಳ ಥಂಡಿ ಬಿದ್ದರೆ ಅದು ಹಾರ್ತಾನೆ ಇರಲಿಲ್ಲ. ಅದಕ್ಕೆ ಏನು ಮಾಡೋರು ಅಂದರೆ ಈ ಥರ ಇದರಲ್ಲಿ ಇಡೋರು, ಅಡುಗೆ ಮನೆಯಲ್ಲಿ ವಾರಂ ಜಾಗದಲ್ಲಿ ಇಡೋರು. ಶಾವಿಗೆ ಒಳ್ಳು 3 ರೀತಿ ಇದೆಯಲ್ಲ ಸರ್? ಚಿಕ್ಕದಿದೆ, ದೊಡ್ಡದಿದೆ, ಬೇರೆ ಬೇರೆ ತರ ಹೇಗಿರುತ್ತೆ ಶಾವಿಗೆ ಒರಳು ಅಂತ. ಮಲೆನಾಡಲ್ಲಿ ಫೇಮಸ್ ಅಲ್ಲ ಶಾವಿಗೆ? ಹೌದು, ಶಾವಿಗೆ, ಕಡುಬು. ಇಷ್ಟವಾದ ಫುಡ್ ಯಾವ್ದಿತ್ತು ಅವ್ರಿಗೆ? ನಮ್ಮ ಮಲೆನಾಡು ಫುಡ್ ಎಲ್ಲದೂ ತಿನ್ನೋರು. ನಾನ್ ವೆಜ್ ಸ್ವಲ್ಪ ಇಷ್ಟಪಟ್ಟೆ ತಿನ್ನೋರು. ಮೀನು, ಬಾಗು ಮರಿಗೆಗಳು, ಅನ್ನ ಬಸಿಯೋದು. ಅನ್ನ ಬಸಿಯೋದು. ಇದು ಅನ್ನ ಇದರಲ್ಲಿ ಗಂಜಿ ಇದ್ರೆ, ಗಂಜಿ ಇದ್ದ ಈಗ ಇದು ನೋಡಿ, ಅದಕ್ಕೆ ಇದರ ಇರೋದು ಈ ಥರದಾಗ ನೀರು ಇಳಿಯುತ್ತೆ ಇದರಲ್ಲಿ. ಹೀಗೆ ಇಟ್ಬಿಟ್ಟು ಹೀಗೆ ಮಾಡಿಬಿಡೋರು. ಹೀಗೆ ಇಟ್ಟಾಗ ಗಂಜಿ ಪೂರ್ತಿ ಇಳಿಯೋದು, ಅನ್ನ ಒಳಗಡೆ ಉಳಿಯೋದು. ಇದು ಸಿಬ್ಲಾ ಅಂತ. ಈ ಸಿಬ್ಲದ್ದು ಇಟ್ಬಿಟ್ಟು ಈ ಥರ ಇಟ್ಟರೆ ಅನ್ನ ಒಳಗಡೆನೆ ಉಳಿಯೋದು, ಗಂಜಿ ಎಲ್ಲ ಈ ಇದಕ್ಕೆ ಬೀಳೋದು, ಬಾಗ್ಮರಿಗೆಗೆ ಬೀಳೋದು. ಅದು ಹಸುಗಳಿಗೆಲ್ಲ ಹಾಕೋದು. ಇದೆಲ್ಲ ಹೊಸಗಳೇ ಗಂಜಿ. ಕೆಲವರು ಗಂಜಿ ಹಾಕಿ ಇಸ್ತ್ರಿ ಮಾಡೋಕ್ಕೆ. ಇವಾಗ ಮೇಲೆ ಏನಿದೆ ಸರ್? ಇದೆಲ್ಲ ಫುಲ್ ಮೇಲ್ಗಡೆ ಅವ್ರದ್ದು ಅವಾರ್ಡ್ಸು ಅವೆಲ್ಲ ಇಲ್ಲಿದೆ. ಎಷ್ಟು ಚೆನ್ನಾಗಿ ಗಾಳಿ ಬರ್ತಿದೆ ಸರ್ ಇಷ್ಟು ಮೇಲೆ ಇದ್ರು ಕೂಡ. ಎಷ್ಟು ಚಿಕ್ಕ ವಿಂಡೋಸ್ ಇಂದಲೇ ಸೂರ್ಯ ಮೇಲೆ ಇನ್ನು ಸುಮಾರು ಹೊತ್ತಿದೆ. ಹೌದು, ಮುಳುಗೋದಕ್ಕೆ. ಇದು ಅವರ ಮದುವೆ ಪತ್ರಿಕೆ. ಜೊತೆಗೆ ಇದು ಸ್ವಾಮಿ ಇದು ಇದು BM ಶ್ರೀಕಂಠಯ್ಯನವರು ಬರೆದ ಇದು ಗ್ರೀಟಿಂಗ್. ಅವರ ಮದುವೆ ಇನ್ವಿಟೇಷನ್ ಹೋದಾಗ BM ಶ್ರೀಕಂಠಯ್ಯನವರು ಅವ್ರಿಗೆ ಮದುವೆ ಬರೋಕ್ಕಾಗ್ತಿಲ್ಲ ಅಂತ ಬರೆದಿರೋದು. ನನ್ನ ಅಕ್ಕಯ್ಯ ಪುಟ್ಟಪ್ಪನವರಿಗೆ ಮತ್ತು ಮಾನಪ್ಪನವರಿಗೆ, ನಿಮ್ಮ ತಂದೆಯವ್ರಿಗೂ ಸೇರಿಸಿ ಬರೆದಿದ್ದಾರೆ. ಒಂದೇ ದಿನ ಮದುವೆ ಅಲ್ಲ.
ನನ್ನ ಪ್ರೀತಿಯ ಪುಟ್ಟಪ್ಪನವರಿಗೆ ಮತ್ತು ಮಾನಪ್ಪನವರಿಗೆ ನೀವು ಪ್ರೀತಿಯಿಂದ ಕಳುಹಿಸಿದ ಲಗ್ನ ಪತ್ರಿಕೆ ಅನುಸಾರವಾಗಿ ಅಲ್ಲಿಗೆ ಬಂದು ನಿಮ್ಮ ಮತ್ತು ಶ್ರೀ ಮಾನಪ್ಪನವರ ಮದುವೆಯ ಆನಂದವನ್ನು ನಿಮ್ಮ ನಡುವೆ ಸವಿಯಬೇಕೆಂದು ಬಹಳ ಪ್ರಯತ್ನ ಪಟ್ಟೆನು. ಆದರೆ ಪರೀಕ್ಷೆಯ ಫಲಿತಾಂಶಗಳ ಕೂಟಗಳ ಕಾಟಗಳು ಅಡ್ಡ ಒಗ್ಗಟ್ಟಿವೆ. ಕೂಟ ಕಾಟಗಳಂತ ಬರೆದ್ಬಿಟ್ಟಿದ್ದಾರೆ, ಒಂದಾಗುತ್ತಲೂ ಒಂದು. ಆದರೆ ನಿಮ್ಮ ಪರಮಾನಂದದಲ್ಲಿ ಈ ವಿವರಣೆ ಸಾಕು. ಬಯಸಿದೆಡೆ ಬಿಡುತೆರೆಯಲ್ಲಿ ಬಾನಿನಲ್ಲಿ ಹಾರಿ ಹೋಗುವ ಹಕ್ಕಿಗಳ ಕಂಡು ಗೂಡಿನಲ್ಲಿ ತಡೆಗೊಂಡು ಬರಿದೆ ಗರಿಗೆದರಿ ಬಾಯಕ್ವಾಗಿರಿಯಂತೆ ಮಿಡಿದು ಇಲ್ಲಿಂದಲೇ ಆ ಆನಂದವನ್ನು ತುಂಬಿಕೊಂಡು ಇಲ್ಲಿಂದಲೇ ನನ್ನ ಹೃದಯದ ಉತ್ತಮವಾದ ಹರಕೆಗಳನ್ನು ನಿಮ್ಮಿಬ್ಬರಿಗೂ ನಿಮ್ಮ ನಾಲ್ವರಿಗೂ ಎಂದು ಹೇಳಿದರೆ ಅತಿ ಸಲಿಗೆ ಆಗುವುದಷ್ಟೇ, ಅರಸುವುದಷ್ಟೇ ನನಗುಳಿದುದು. ನಿಮ್ಮೊಲುಮೆ ನನ್ನ ಸೆಳೆಯುತ್ತಿದೆ, ನನ್ನ ನಂಟು ಬಲವಾಗಿ ಎಳೆಯುತ್ತಿದೆ. ಎಷ್ಟೋ ಸವಿ ನೆನಪುಗಳು ನಮ್ಮನ್ನೊಂದುಗೂಡಿಸಿದೆ. ಇದು ಮಾನಪ್ಪನವರಿಗೂ ಸೇರಿದ್ದು ಚಿನ್ನದಂತಹ ಹುಡುಗರು. ನಿಮ್ಮ ನಲ್ಮೆಯರೊಡನೆ ನಲ್ಲೆಯರೊಡನೆ ಹಿರಿಯ ಬಾಳು ಬಾಳಿ ಸಿರಿಯ ಬಾಳು ಬಾಳಿ ಚಿರಕಾಲ ಧರ್ಮ ಬಾಳು ಪೇರ್ಮೆ ಬಾಳು ಬಾಳಿ ನಿಮ್ಮ ಹಿರಿಯರನ್ನು ನಲಿಸಿ ನಿಮ್ಮ ನಾಡನ್ನು ಮೆಚ್ಚಿಸಿ ದೇವರ ಸೇವೆಯೆಂದು ಮಾಡಿ ಆನಂದವಾಗಿರಿ ಎಂಬುದೇ ನನ್ನ ಹಾರೈಕೆ. ಒಬ್ಬರು ವರಕವಿಗಳು, ವೀರತನವಿಲ್ಲದವರಲ್ಲ. ಒಬ್ಬರು ವೀರರು, ಕವಿಗುಣವಿಲ್ಲದವರಲ್ಲ. ನಿಮ್ಮ ಮನೆ ಬೆಳಗಲಿ, ನಿಮ್ಮ ಕುಡಿ ಬೆಳಗಲಿ, ನಿಮ್ಮಿಂದ ನಿಮ್ಮ ಮಕ್ಕಳಿಂದ ಲೋಕ ಧನ್ಯವಾಗಲಿ. ಇಂತಿ ನಿಮ್ಮ BM ಶ್ರೀ. ಏನು ಸಗದಾಗಿ ಬರೆದಿದ್ದಾರೆ ಸರ್. 37ರಲ್ಲಿ ಬರೆದಿರೋದು. 37ನೇ ಇಸ್ವಿಲಿ. ವಾವ್. ಇದು ಸ್ವಾಮಿ ಸಿದ್ದೇಶಾಂಜಿ ಬರೆದಿರೋದು. ಡಿಯರ್ ಬ್ರದರ್ಸ್ ಪುಟ್ಟಪ್ಪ ಆ್ಯಂಡ್ ಮಂಜಪ್ಪ. ಇವರು ಇಂಗ್ಲೀಷ್ನಲ್ಲೇ ಬರೀತಾರೆ. ಓಕೆ. ಇದು ಅದು BM ಶ್ರೀ ಕಂಟೈನರ್ ಕಾಗದ. ಓಕೆ. ಇವಾಗ ಇನ್ನೊಂದು ಕೋಣೆಗೆ ಹೋಗ್ತಾ ಇದ್ದೀವಿ. ಮನೆದು ಅವಾಗಿನ ಮನೆದು ಇನ್ನೊಂದು ಕೋಣೆ. ಇಲ್ಲೇನು ಅವಾರ್ಡ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ಅವ್ರದ್ದು ಬಂದಿದ್ದ ಅವಾರ್ಡ್ಸು. ಇದು ಪದ್ಮವಿಭೂಷಣ. ಇದು ಇಲ್ಲಿ ಇದೊಂದಿತ್ತು ಅವರ ಪದ್ಮವಿಭೂಷಣದ್ದು. ಅದು ಕಳ್ತನ ಆಗ್ಬಿಡ್ತದ್ದು. ಯಾವಾಗ ತಗೊಂಡೋದು ಸರ್? ಅದೇ ಒಂದು ಆಯ್ತದು. ಒಂದು ಹಿಂದೆ ಒಬ್ಬ ಬಂದು ಈಗ ರಾತ್ರಿ ಬಂದು ತಗೊಂಡು ಹೋಗ್ಬಿಟ್ಟ. ಹಾಗಾಗಿ ಅದೊಂದಿಲ್ಲ ಇಲ್ಲಿ. ಓಕೆ. ಅವಾಗ ಲಾಕ್ ಸಿಸ್ಟಮ್ ಏನೋ ಇರಲಿಲ್ವಾ? ಲಾಕ್ ಆಗಿತ್ತು. ಒಂದೇ ಗ್ಲಾಸ್ ಎಲ್ಲ ಹೊಡೆದು ಇಲ್ಲಿ ಕೆಲಸ ಮಾಡೋನೆ ಒಬ್ಬ. ಅದರಿಂದ ಏನ ಚಿನ್ನದ್ದ? ಸುಮ್ಮನೆ ಅವನಿಗೆ ಅಂತ ತಿಳ್ಕೊಂಡು ಮಾಡ್ದ. ಅದರಲ್ಲಿ ಏನಿರುತ್ತೆ ಗೊತ್ತು, ಅವರೇ ಅಂತ ಗೊತ್ತು ನಿಮಗೆ? ಎಲ್ಲ ಆಯ್ತು, ಅರೆಸ್ಟ್ ಆಗಿ ಎಲ್ಲ ಆಗಿ ಎಲ್ಲ ಪನಿಷ್ ಆಯ್ತದು. ಇದು ಕುವೆಂಪು ಅವರು ಬಳಸಿದ ವಸ್ತುಗಳು. ಓಕೆ. ಏನೇನು ವಸ್ತುಗಳನ್ನ ನಾವು ನೋಡ್ಬೋದು? ಪಂಚೆ, ಶಲ್ಯ, ಸ್ವೆಟರು, ಸ್ಲಿಪ್ಪರು, ಪೆನ್ಗಳು. ಬಾಟಾ ಸ್ಲಿಪ್ಪರ್ ಯೂಸ್ ಮಾಡ್ತಾ ಇದ್ದಿದ್ದ? ತುಂಬಾ ಬ್ರಾಂಡೆಡ್ ಅಲ್ವಾ ಸರ್ ಅವಾಗ ಬಾಟಾ ಸ್ಲಿಪ್ಪರ್ ಅಂತ ಹೇಳಿದ್ರೆ? ಅವಾಗ ಅವ್ರ ಕನ್ನಡಕ, ಅವ್ರ ಇದು ನೋಡಿ, ಅವ್ರ ತಲೆ ಹೇರ್ ಕಟ್ ಮಾಡಿದಾಗ ಗುಂಗ್ರು ಕೂದಲೆಲ್ಲ ಹಾಗೇನೆ ಇಟ್ಟಿದ್ದೀರಾ? ಪೆನ್ನು ಮಾಡಿದ್ದು ಶೇವಿಂಗ್. ಇದೆಲ್ಲ ಏನು ಸರ್? ಅದೆಲ್ಲ ಅವರಿಗೆ ಬೇರೆ ಬೇರೆಯವ್ರು ಕೊಟ್ಟಿರೋದು. ಇದು ಟೇಬಲ್ ಕ್ಲಾತು, ಇದೊಂದೇನೋ ಇದ್ರದ್ದು. ಆಮೇಲೆ ಇದು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರು ಕೊಟ್ಟಿದ್ದು ಒಂದು ವಾಕಿಂಗ್ ಸ್ಟಿಕ್ಕು ವಿತ್ ಇದು ಅಂಬ್ರಲ್ಲ. ತೆಗೆದ್ರೆ ಅಂಬ್ರಲ್ಲ. ಹೌದಾ? ಹಾಂ. ಅದೆಲ್ಲ ಬೇರೆ ಬೇರೆ ಯೂನಿವರ್ಸಿಟಿ ಅವ್ರದ್ದು ಇದು ಆನರ್ ಮಾಡಿರೋದು. ಹಾಂ, ಡಾಕ್ಟರೇಟ್ ಕೊಡ್ತಾರಲ್ಲ ಅದ್ರದ್ದು. ಆ ಟೈಮಲ್ಲೆಲ್ಲ ಆನರ್ ಮಾಡಿರೋದು. ಅದು ನಂಗೆ ಇಟ್ಕೊ ಬಂದಿದ್ರಲ್ಲ ಕುವೆಂಪು ಅವರು. ಅವ್ರ ಹತ್ರ ಇದ್ದವನ್ನೆಲ್ಲ ಇದನ್ನ ಕುವೆಂಪು ಹೆಸರಿನ ಮುದ್ರೆ ಇದೆ. ಯಾವಾಗಿಂದು ಹೆಸರಿನ ಮುದ್ರೆ ಅಂತ ಇದೆಯಲ್ಲ, ಅದು ಮುಂಚೆ ಎಲ್ಲ ಏನು ಮಾಡೋರು ಅಂದರೆ ಪೋಸ್ಟಲ್ಲಿ ಇದರಲ್ಲಿ ಕಳಿಸ್ಬೇಕಾದ್ರೆ ಒಂದು ಅರ್ಗ್ ಹಾಕ್ಬಿಟ್ಟು ಅದಕ್ಕೆ ಸೀಲ್ ಹೊತ್ತವರು. ಈಗ ನಾವುಗಳು ಈಗ ಅಡಿಕೆ ಮಂಡಿಗೆ ಹೋಗ್ಬೇಕಾದ್ರೆ ಮೂಟೆಗೆಲ್ಲ ಇದು ಮಾಡಿ ಅದು ಹೊಲದ ಮೇಲೆ ಅರ್ಗ್ ಹಾಕ್ತಿದ್ದು. ಅರ್ಗ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸೀಲು. ಯೂಶಲಿ ಅವ್ರವ್ರ ಮನೆಯದು ಒಂದು ಸೀಲ್ ಇರೋದು. ಈಗ ಈ ಕುವೆಂಪುದು ಇದೊಂದು ಅರ್ಗ್ ಹಾಕ್ಬಿಟ್ಟು ಅದ್ರ ಮೇಲೆ ಅದು ಸೀಲ್ ಹೊತ್ತದ್ರೆ ಇದವರೆಗೂ ಆ ಸೀಲ್ ಹಾಕ್ಬಿಟ್ರೆ ಅದಕ್ಕೂ ಅಲ್ಲಿ ಅವ್ರದ್ದು KVP ಆ ಥರ ಬೀಳುತ್ತೆ. ಓ ಹೌದಾ? ಮುದ್ರೆಗಳನ್ನ ಆ ಥರ ಮಾಡಿಸ್ತಾ ಇದ್ರು. ಇದು ನೋಡಿ, ಅವ್ರ ಇನ್ಶಿಲ್ಲು ರೇಡಿಯೋ ರೂಪದಲ್ಲಿ ಇರುವಂತಹ ಫುಟ್ಬಾಲ್. ಅದು ಇದಿರಬೇಕು, ರೇಡಿಯೋ. ಅದೇ ರೇಡಿಯೋ ರೂಪದಲ್ಲಿರುವಂತಹ ಫುಟ್ಬಾಲ್ ರೇಡಿಯೋ. ಹೌದು, ರೇಡಿಯೋ. ಓಕೆ. ಎಲ್ಲ ಗಿಫ್ಟ್ ಮಾಡಿರೋದು ಕೆಲವು ಆ ಥರದ್ದು. ಅವ್ರು ಊಟ ಮಾಡ್ತಿದ್ದ ತಟ್ಟೆ, ಓ ಆ ಥರದ್ದೆಲ್ಲ. ಕುವೆಂಪು ಅವರು ಬಳಸಿದ ಮಾತನಾಡುವ ರೇಡಿಯೋ ಅಂದ್ರೆ ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡ್ತಾ ಇದ್ರಾ? ಇಲ್ಲ, ರೇಡಿಯೋ ಬಹುಶಃ ಕೈಯಲ್ಲಿ ಇಟ್ಕೊಂಡು ರೇಡಿಯೋ ಕೇಳಕ್ಕೆ. ಅವರು ಇಲ್ಲಿಗೆ ಹೆಲಿಕಾಪ್ಟ್ರಲ್ಲಿ ಬಂಗಾರಪ್ಪನವ್ರು ಇದ್ದಾಗ ಒಂದು ಹೆಲಿಕಾಪ್ಟರ್ ಅರೇಂಜ್ ಮಾಡಿ ಇಲ್ಲಿ ಕಳಿಸಿದ್ರು. ಆ ಹೆಲಿಕಾಪ್ಟ್ರಲ್ಲಿ ಕೂತಿರೋದು ಇವರು. ಯಾಕೆ ಹೆಲಿಕಾಪ್ಟರ್? ಕುವೆಂಪು ಅವರು ಇದನ್ನು ಕೊಟ್ರಲ್ಲ, ಕುವೆಂಪು ಅವರಿಗೆ ಕರ್ನಾಟಕ ರತ್ನ
ಅವಾರ್ಡ್ ಕೊಟ್ರಲ್ಲ ಬಂಗಾರಪ್ಪನವ್ರು ಹೋಗಿದ್ರು ಅವ್ರ ಮನೆಗೆ. ಅವರಿಗೆ ಅವಾರ್ಡ್ ಕೊಡ್ತಾಯಿದ್ದೀವಿ ಹೀಗೆ ಅಂತೆಲ್ಲ ಅವಾರ್ಡ್ ಕೊಟ್ಟಾಗ ಕುವೆಂಪು ಅವ್ರನ್ನ ಕೇಳಿದ್ರಂತೆ, ನಿಮ್ಗೆ ಅಲ್ಲಿಗೆ ಹೋಗೋಕೆ ಆಸೆ ಇದೆಯಾ, ಹೋಗಿ ಬರ್ತೀರಾ ಹೀಗೆ ಅಂತ. ಹೋಗೋಕ್ಕೆ ಆಸೆ ಆದರೂ ಹೋಗೋಕೆ ಆಗ್ತಾಯಿಲ್ಲ, ಹೇಗೆ ಹೋಗೋದು, ನಂಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ರಂತೆ. ಹೆಲಿಕಾಪ್ಟರ್ ಕೊಡ್ತೀನಿ ಹೋಗ್ತೀರಾ ಅಂದ್ರಂತೆ. ಆಮೇಲೆ ಬಂಗಾರಪ್ಪನವ್ರ ಪಾಪ ಹೆಲಿಕಾಪ್ಟರ್ ಅರೇಂಜ್ ಮಾಡಿ ಕುವೆಂಪು ಅವ್ರನ್ನ ಕಳಿಸಿದ್ರು. ಅವ್ರು ಕೊಪ್ಪಕ್ಕೆ ಬಂದು ಇಳಿದು ಅಲ್ಲಿ ಹಿರೇಕೊಡಗೆಗೆ ಹೋಗಿದ್ದರು. ಅದು ಬರೋದು ಅವತ್ತೇ ಏನೋ ಒಂದು ಫಂಕ್ಷನ್ನು, ಹಂಗಾಗಿ ಹೆಲಿಕಾಪ್ಟರ್ ಲೇಟಾಗಿ ಬಂತು. ಅಲ್ಲಿ ಹಿರೇಕೊಡಗೆಗೆ ಹೋದರು. ಇಲ್ಲಿಗೆ ಬರೋಕ್ಕೆ ಟೈಮ್ ಆಗಲಿಲ್ಲ. ಅಷ್ಟೊಂದು ಊಟ ಲಂಚ್ ಟೈಮ್ ಆಯಿತು. ಇಲ್ಲಿ 4 ಗಂಟೆ ಒಳಗೆ ಹೆಲಿಕಾಪ್ಟರ್ ಹೊರಡಬೇಕಿತ್ತು ವಾಪಸ್ಸು. ಆಗ ಕುಪ್ಪಳಿವರೆಗೆ ಬರೋಕ್ಕಾಗಲ್ಲ. ಹಿರೇಕೊಡಗೆ ಎಲ್ಲ ನೋಡ್ಕೊಂಬಿಟ್ಟು ವಾಪಸ್ ಹೋದ್ರು. ಇದು ಕುವೆಂಪು ಅವರಿದ್ದಾರೆ. ಆಮೇಲೆ ಅದು ಪಕ್ಕದಲ್ಲಿರೋದು ಅವ್ರ ಅಳಿಯ ಚಿದಾನಂದ ಗೌಡರು. ಆಮೇಲೆ ಒಬ್ಬರು ಮುಂದ್ಗಡೆ ಇರೋದು ಒಬ್ಬರು ಮಿನಿಸ್ಟ್ರು ಯಾರೋ ಅವರು ಇದ್ದಾರೆ. ಅಂದಾಜು ಎಷ್ಟು ವರ್ಷ ವಯಸ್ಸಾಗಿದೆ ಸರ್ ಹಾಗಾದ್ರೆ ಬರಕ್ಕೆ? ಕುವೆಂಪು ಅವರು ಅದು ಬಂದಿದ್ದು ಹೆಚ್ಚು ಕಮ್ಮಿ 91, 92 ಇರ್ಬೋದು. 94ಗೆ ಅವ್ರು ತೀರೋಗಿದ್ದು. ತೀರೋಕೆ ಒಂದು 2-3 ವರ್ಷ ಮುಂಚೆ. ಹಾಂ, 92 ಇರ್ಬೋದು. 90ಇಂದ 92 ಒಳಗೆ. ಹೆಲಿಕಾಪ್ಟರ್ನ ಆಸರೆಯಾಗಿ ಬಂದ್ರಲ್ಲ, ಅವ್ರು ವಿ ಸಿ ಆಗಿದ್ರು, ದೊಡ್ಡ ಹುದ್ದೆಯಲ್ಲೇ ಇದ್ರು ಕೂಡ ಅವರು ಹಣ ಆಸ್ತಿ ಎಲ್ಲ ಗಳಿಸ್ನಿಲ್ವಾ? ಏನು ಮಾಡಲಿಲ್ಲ. ಕುವೆಂಪು ಅವರು ಓನ್ ವೆಹಿಕಲ್ ಕೂಡ ಇಟ್ಕೊಂಡಿರ್ನಿಲ್ವಾ? ಓನ್ ವೆಹಿಕಲ್ ಇತ್ತು, ಅವ್ರ ಹತ್ರ ಕಾರ್ ಇತ್ತು. ರೆಗ್ಯುಲರ್ ಯೂನಿವರ್ಸಿಟಿಗೆ ಹೋಗಿ ಬರೋರು ಹೋಗ್ತಾ ಕಾರ್ಗಳೆಲ್ಲ ಇತ್ತು, ಮನೆ ಇತ್ತು. ಬಟ್ ಅವ್ರೇನು ಬೇರೆ ಜಮೀನೇನು ಮಾಡಲಿಲ್ಲ. ಇಲ್ಲಿ ಇರೋದನ್ನ ಎಲ್ಲ ಪ್ರಾಪರ್ಟಿ ಎಲ್ಲ ಈ ಮನೆ ಆಸ್ತಿ ಎಲ್ಲದೂ ಇಲ್ಲಿ ಕಸಿನ್ಸ್ಗೆ ಬಿಟ್ಬಿಟ್ಟಿದ್ರು. ಅವರು ಮೈಸೂರಲ್ಲಿ ಮನೆ ಮಾಡಿಕೊಂಡು ಅವ್ರ ಪಡೆಗೆ ಅವ್ರದ್ದು ಏನು ಸಂಬಳ ಬರುತ್ತೆ ಅದರಲ್ಲೇ ಇದ್ದರು. ಮೈಸೂರಲ್ಲಿ ಮನೆ ಬಿಟ್ಟು ಏನಾದ್ರು ತೋಟ ಆ ಥರ? ಇಲ್ಲ, ಏನು ಮಾಡಲಿಲ್ಲ. ತೇಸಣ್ಣ ಓದಿದ ಮೇಲೆ ತೇಸಣ್ಣನೂ ಓದಿ ಅವರು ಸೆಟ್ಲ್ ಆಗೋದಕ್ಕೆ ಅವರು ಬೇರೆ ಕೆಲಸಕ್ಕೆ ಸೇರಲಿಲ್ಲ. ಅವರು ಜಮೀನು ತಗೊಂಡ್ಬಿಟ್ಟು ಅವರು ಕಾಫಿ ತೋಟ ಮಾಡ್ಕೊಂಡು ಅವ್ರು ನಾನು ಕೃಷಿ ಮಾಡ್ಕೊಂಡಿರ್ತೀನಿ ಅಂತ. ಅಲ್ಲ, ವಿ ಸಿ ಮಗ ಕೃಷಿ ಮಾಡೋದು ಅಂದ್ರೆ ಅವಾಗಿನ ಕಾಲದಲ್ಲಿ ಫ್ಯಾಮಿಲಿಯಲ್ಲೆಲ್ಲ ಹೇಗೆ ಟಾಕ್ ಆಯ್ತು ಅದು? ಇಲ್ಲ, ಅವ್ರಿಗೆ ಅವ್ರದ್ದು ಕುವೆಂಪು ಏನು ರಿಸ್ಟ್ರಿಕ್ಟ್ ಮಾಡ್ತಿರಲ್ಲ, ಅವ್ರಿಗೆ ಏನು ಚಾಯ್ಸ್ ಇದೆಯೋ ಅದಕ್ಕೆ ಹೋಗಲಿ ಅಂತ. ಸೊ ಇವ್ರೇನು ಮಾಡಿದ್ರು, ತೇಸಣ್ಣ ಜಮೀನು ಹುಡುಕ್ತಿದ್ರು. ಮೂಡಿಗೆರೆ ಹತ್ರ ಜಮೀನು ಸಿಕ್ತವರಿಗೆ, ಕಾಫಿ ತೋಟ ಇತ್ತು. ಜೊತೆಗೆ ತೇಸಣ್ಣಗೆ ಅವ್ರದ್ದು ನೇಚರೇ ಬೇರೆ ಥರ. ಅವ್ರದ್ದು ಭಾಳ ವಿಷನ್ ಇರೋಂಥವ್ರು ಅವರು. ಸೊ ಅವರಿಗೆ ಯಾರ್ದು ಹಂಗಿರಬಾರ್ದು. ಈಗ ನಮ್ಮ ತೋಡಿಗೆ ನಮ್ಮ ಕೃಷಿಗಳೇ ಇದೆಯಲ್ಲ ನೋಡಿ, ಯಾರು ಹಂಗೂ ಇಲ್ಲ ಕೃಷಿ ಮಾಡೋರಿಗೆ. ಈಗ ನಾವು ಬೇರೆ ಆಫೀಸ್ನಲ್ಲಿ ಅಥವಾ ಯಾವುದಕ್ಕೂ ಒಂದು ಕೆಲಸ ಒಂದು ಟೈಮಿಂಗ್ ಹೋಗಬೇಕು ಬರಬೇಕು. ಈ ಕೃಷಿ ಮಾಡೋಂಗಿಲ್ಲ. ನಮ್ಮ ಪಡೆಗೆ ನಾವೇ ಏನು ಟೈಮ್ ಇದೆಯೋ ನಮ್ಮ ಕೃಷಿ ಮಾಡ್ತೀವಿ. ಕುವೆಂಪು ಅವ್ರಿಗೆ ತೇಜಸ್ವಣಿಗೆ ಏನಂದರೆ ಅವ್ರಿಗೆ ಬರವಣಿಗೆ, ಈ ಡ್ರಾಯಿಂಗ್ ಮಾಡ್ತಾಯಿದ್ರು, ಫೋಟೋಗ್ರಫಿ ಮಾಡ್ತಾಯಿದ್ರು, ಫಿಶಿಂಗ್ ಮಾಡ್ತಾಯಿದ್ರು. ಟೈಮ್ ಸಿಗರೆ ವೈಲಿನೂ ಇದು ಮಾಡೋರು. ಆ ಥರ ಅವ್ರು ಮಲ್ಟಿಪಲ್ ಇವರು ಟ್ಯಾಲೆಂಟೆಡ್ ಪರ್ಸನ್. ಸೊ ಹಾಗಾಗಿ ಅವರು ಭಾಳ ಫ್ರೀಯಾಗಿ ಅಲ್ಲಿ ಅವರ ಸಾಹಿತ್ಯ ಕೃಷಿ ಮಾಡಿದ್ರು. ತುಂಬ ಅವರು ಕವನಗಳು, ಅವರ ಬೇಕಾದಷ್ಟು ನೇಚರ್ ಬಗ್ಗೆ, ಇದ್ರ ಬಗ್ಗೆ ಸೈಂಟಿಫಿಕ್ ಫಿಕ್ಷನ್ಗಳನ್ನ ಆ ಥರದ್ದೆಲ್ಲ ತುಂಬ ಬರೆದಿದ್ರು. ಅಲ್ಲಿ ಕೂತ್ಕೊಂಡು ಅವರಿಗೆ ಓದ್ತಾಯಿದ್ರು, ಹಾಗೇನೆ ಬರಿತಾಯಿದ್ರು. ಮತ್ತು ಇನ್ನೊಂದು ವಿಷಯ ಗೊತ್ತಾ, ತೇಜಸ್ವಿ ಅವರು ಫೇಲ್ ಆಗಿಬಿಡ್ತಾರೆ. ಅಪ್ಪ ವಿ ಸಿ ಆಗಿರ್ತಾರೆ, ತೇಜಸ್ವಿ ಅವರು ಡಿಗ್ರಿಲಿ ಫೇಲ್ ಆಗ್ತಾರೆ. ಆ ಕಥೆನೇ ಹೇಳ್ಬೇಕು ಸರ್. ಫ್ಯಾಮಿಲಿಲೆಲ್ಲ ಹೇಗೆ ಮಾತುಕತೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ? ಇಲ್ಲ, ಆಗಿನ ಕಾಲದಲ್ಲಿ ಹಾಗೇನು ಫೇಲ್ ಆಗೋದೇನು ಭಾಳ. ಈಗ ಎಲ್ಲ 90%, 100% ಅಂತ ಪೇರೆಂಟ್ಸು ಟೆನ್ಷನ್ ಕೊಡ್ತಾರೆ. ಮುಂಚಿನ ಕಾಲದಲ್ಲಿ 35 ಬಂದು ಪಾಸ್ ಆದರೂ ಸಾಕಪ್ಪ ಅಂತ. ನಮ್ಮಪ್ಪ ಆಗಲಿ ಯಾರೇನು ಅಂತ ಏನು ಟೆನ್ಷನ್ ಕೊಡ್ತಿರಲಿಲ್ಲ. ಓದಿ ಪಾಸ್ ಆಗಿರಯ್ಯ, ನಿಮ್ಮ ಜೀವನ ನೀವು ಮಾಡಿ ಅಂತಿದ್ರು ಅಷ್ಟೇ ಹೊರತು ಏನು ವಿದ್ಯಾಭ್ಯಾಸ ನಮ್ಮ ಜೀವನದಲ್ಲಿ ಅಳಿಸ್ಬೇಕು. ಈಗ ವಿದ್ಯಾವಂತರೇ ಪೂರ್ತಿ ಕರಪ್ಟು. ಈಗ ವಿದ್ಯಾವಂತರಿಗೆ ವಿದ್ಯೆ ಕೊಡೋದು ಯಾಕೆ ಹೇಳಿ? ವಿದ್ಯೆ ಕೊಡೋದು ನಾವು ಒಳ್ಳೆ ಬದುಕು ಕಟ್ಟಿ, ದೇಶಕ್ಕೆ ಒಳ್ಳೆ ಬದುಕು ಕಟ್ಟಿ ಅಂತ. ಈಗ ಏನಾಗಿದೆ ಅಂದರೆ ವಿದ್ಯಾವಂತರೇ ಮೇಯ್ನ್ ಕರಪ್ಟು. ಹಾಗಾಗಿ ಅವರಿಂದ ಏನು ನಾವು ವಿದ್ಯಾವಂತರನ್ನು ಮಾಡೋದು ಏನಕ್ಕೆ? ನಮ್ಮ ಈಗ ಒಬ್ಬ ಲೇಮ್ಯಾನ್ ಅವನು ಆರಾಮಾಗಿ ಅವನು ಯಾವ ಕರಪ್ಟ್ ಇಲ್ಲದೆ ಇರ್ತಾನೆ. ಈಗ ಇವರು ವಿದ್ಯಾವಂತರೇ ಇದೆ ಆ ಥರದ್ದು ಪೋಸ್ಟಲ್ಲಿ ಇದ್ದವರೇ ಕರಪ್ಟೆಡ್ ಆಗಿದ್ದಾರೆ. ಇಲ್ಲಿ ಕೆಲವೊಂದನ್ನು ನೋಡ್ತೀವಲ್ಲ, ಏನದು ಕುವೆಂಪು ಫೋಟೋಸ್ ಇದೆ. ಇದ್ಯಾರು ತೆಗ್ದಿದ್ದು ಫೋಟೋ ಸರ್? ಇದೇನಿದು? ಇವೆಲ್ಲ ಸಾಹಿತ್ಯ ಅಕಾಡೆಮಿ ಅವ್ರದ್ದು. ಇದು ಸಾಹಿತ್ಯ ಅಕಾಡೆಮಿ ಅವ್ರು ಕೊಟ್ಟಿರೋದು. ಇದು ಬೇರೆ ಬೇರೆ ಅವಾರ್ಡ್ಸ್ ಅವರಿಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿರೋಂಥದ್ದು. ಇದು ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಿಟ್ರೇಚರ್ ಡಾಕ್ಟರೇಟ್ ಬಂದಾಗ ಡಿಲೀಟ್ಗೆ ಕರ್ನಾಟಕ ರತ್ನ ಕುವೆಂಪು ಅವರಿಗೆ. ಕುವೆಂಪು ಅವ್ರದ್ದು ನಿಮ್ಗೆ ಆ ಮೆಸೇಜಸಲ್ಲಿ ಅವ್ರದ್ದು ಮೇಯ್ನ್ ಮೆಸೇಜ್ ಏನು ಗೊತ್ತಾ? ಯೂನಿವರ್ಸಲ್ ಮ್ಯಾನ್. ಅವರು ಎವ್ರಿ ಚೈಲ್ಡ್ ಈಸ್ ಬಾರ್ನ್ ಎಸ್ ಎ ಯೂನಿವರ್ಸಲ್ ಮ್ಯಾನ್. ಎವ್ರಿ ಚೈಲ್ಡ್ ಈಸ್ ಬಾರ್ನ್ ಎಸ್ ಎ ಯೂನಿವರ್ಸಲ್. ನಾವು ಯಾವ ಮಗು ಹುಟ್ಟಿದ್ರೂ ಅದು ಯೂನಿವರ್ಸಲ್ ಮ್ಯಾನ್. ಅವರಿಗೆ ಯಾವ ಹಂಗೂ ಇಲ್ಲದೆ ಹುಟ್ಟುತ್ತಿರೋದು. ಆದರೆ ನಾವೇನು ಮಾಡ್ತೀವಿ, ಜಾತಿ ಧರ್ಮ ಅವ್ರನ್ನೆಲ್ಲ ಸಂಕೋಲೆಗೆ ಸಿಕ್ಸ್ಬಿಡ್ತೀವಿ. ಅವರಿಗೆ ವಿದ್ಯೆ ಕೊಟ್ಟು ಡ್ಯೂಟಿ ಆಫ್ ಎಜುಕೇನಿಸ್ಟ್ ಮೇಕ್ ಹಿಮ್ ಅಗೈನ್ ಎ ಯೂನಿವರ್ಸಲ್ ಮ್ಯಾನ್. ವಿದ್ಯೆಯನ್ನು ಕೊಡೋದು ಯಾತಕ್ಕೆ ಅಂದರೆ ಅವರು ಯೂನಿವರ್ಸಲ್ ಮ್ಯಾನ್ ಆಗಲಿ, ವಿಶಾಲ ಮನೋಭಾವ ತಾಳಲಿ ಅನ್ನೋದಕ್ಕೆ.
ಆದರೆ ಈಗೇನಾಗಿದೆ ಅದು ತಿರ್ಗಾ ಮುರ್ಗ ಆಗ್ತಾ ಇದೆ. ಹೌದು. ಸೊ ಅದೇ ಕುವೆಂಪು ಅವ್ರ ಮೇಯ್ನ್ ಕಾನ್ಸೆಪ್ಟೇ ಅದು. ಡ್ಯೂಟಿ ಆಫ್ ಎಜುಕೇಷನ್ ಶುಡ್ ಮೇಕ್ ಯೂನಿವರ್ಸಲ್ ಮ್ಯಾನ್. ದಟ್ ಇಸ್ ದ ಯೂನಿವರ್ಸಲ್ ಮೆಸೇಜು. ಎವ್ರಿ ಚೈಲ್ಡ್ ಈಸ್ ಬಾರ್ನ್ ಆಸ್ ಎ ಯೂನಿವರ್ಸಲ್ ಮ್ಯಾನ್. ಡ್ಯೂಟಿ ಆಫ್ ಎಜುಕೇಷನ್ ಇಸ್ ಟು ಮೇಕ್ ಹಿಮ್ ಅಗೈನ್ ಎ ಯೂನಿವರ್ಸಲ್. ಈ ಹುಟ್ಟಿದ ಮೇಲೆ ನಾವೇನು ಮಾಡ್ತೀವಿ, ಜಾತಿ ಧರ್ಮ ಅವು ಇವು ಸೇರಿ ಅವ್ರನ್ನ ಇಡೀ ನಮ್ಮ ಸಮಾಜದಲ್ಲಿ ಅವ್ರನ್ನ ಸಿಕ್ಸಾಕ್ಬಿಡ್ತೀವಿ. ಅದನ್ನು ಎಜುಕೇಷನ್ ಅದನ್ನು ತೆಗಿಬೇಕು ಅಂತ ಇದನ್ನೆಲ್ಲ ಸಂಕೋಲೆಗಳನ್ನು ತೆಗೆದು ವಿದ್ಯಾವಂತ ಆದವನು ಅದನ್ನೆಲ್ಲ ಬಿಟ್ಟು ನೀನು ಅನಂತವಾಗಿರು ಅಂತಾರಲ್ಲ, ನಮ್ಮ ಮನಸ್ಸು ಅನಂತವಾಗಿರಬೇಕು. ಎಷ್ಟು ಚೆನ್ನಾಗಿದೆ ಅಲ್ವ ಸರ್ ಅವ್ರ ಸಂದೇಶ ಎಲ್ಲ. ನಾಡೋಜ ಬಂದಂಥದ್ದು, ಡಾಕ್ಟ್ರೇಟ್ ಬಂದಂಥದ್ದು, ಪಂಪ ಪ್ರಶಸ್ತಿ ಬಂದಂಥದ್ದು, ವಾವ್, ಎಲ್ಲನೂ ಕಲೆಕ್ಷನಲ್ಲಿ ನೋಡ್ಬೋದು ನಾವು. ಕರ್ನಾಟಕ ರತ್ನ ಡಾಕ್ಟರ್ KV ಪುಟ್ಟಪ್ಪ, ಇದು ಬೋರ್ಡ್ ನೋಡಿದ್ರೇ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ ಬರ್ತದೆ. ಮತ್ತು ಕರ್ನಾಟಕದ ಮ್ಯಾಪ್ ಇದೆ, ಅದರೊಳಗಡೆ ಕರ್ನಾಟಕದ ಲಾಂಛನ ಇದೆ ನೋಡ್ಬೋದು. ಓಹೋ, ಇದೇನಿದು ಒರಿಜಿನಲ್ಲ? ಹೌದೌದು. ಅವಾಗ ಇಲ್ಲಿ ಶಿಕಾರಿ ಮಾಡಿದ್ದು ಹಿಂದೆ. ಶಿಕಾರಿ ಮಾಡಿದ್ದ? ಕುವೆಂಪು ಮಾಡಲ್ಲ, ಅವ್ರ ಕಸಿನ್ಸ್ ಎಲ್ಲ ಶಿಕಾರಿ ಮಾಡ್ತಾರೆ. ಆಮೇಲೆ ಅದನ್ನು ಮೈಸೂರಿಗೆ ತಗೊಂಡೋಗಿ ಅವರು ಅಲ್ಲಿ ಇದ್ರ ತಲೆ ಕಟ್ಸ್ತಾರೆ. ಅಲ್ಲೆಲ್ಲ ವೆಲ್ಲಿಂಗ್ಟನ್ ಅಂತಿದೆ, ಅವರು ಇದನ್ನೆಲ್ಲ ಮಾಡೋರಂತೆ ಆವಾಗಿನ ಕಾಲದಲ್ಲಿ. ಅಲ್ಲೆಲ್ಲ ಪ್ಯಾಲೇಸ್ಗೆಲ್ಲ ಮಾಡೋರು ಅವಾಗ. ಅದು ಮಾಡಿದ್ದು ಅಲ್ಲಿ ಮೈಸೂರಲ್ಲಿತ್ತು, ಅದನ್ನ ತಂದು ಈಗ ಮ್ಯೂಸಿಯಮ್ಗೆ ಇಟ್ಟಿರೋದು. ಓಕೆ, ಇಲ್ಲಿ ಕೆಲವೊಂದು ಮತ್ತಷ್ಟು ಪ್ರಶಸ್ತಿಗಳನ್ನ ನೋಡ್ತೀವಿ. ಇವೆಲ್ಲ ಬೇರೆ ಬೇರೆ ಯೂನಿವರ್ಸಿಟಿಯವರು ಡಾಕ್ಟರೇಟ್ ಕೊಟ್ಟಿರೋದು. ಓಕೆ, ಎಷ್ಟು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೊಡ್ತಾರೆ ಸರ್? ತುಂಬ ಯೂನಿವರ್ಸಿಟಿಯವರು, ಲಕ್ನೋ ನೋಡಿ, ಗುಲ್ಬರ್ಗ ಯೂನಿವರ್ಸಿಟಿ, ಬೇರೆ ಬೇರೆ ಯೂನಿವರ್ಸಿಟಿಯವರು, ಎಲ್ಲ ಯೂನಿವರ್ಸಿಟಿಯವರು, ಮಂಗಳೂರು ಯೂನಿವರ್ಸಿಟಿ, ಫಾರಿನ್ ಕೆಲವು ನೋಡಿ, ಇದು ಯೂನಿವರ್ಸಿಟಿ ಆಫ್ ಮೈಸೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಎಲ್ಲರೂ ಎಲ್ಲ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಸಿಕ್ಕಿದೆ. ಸರ್, ರಾಷ್ಟ್ರಕವಿ ಪ್ರಶಸ್ತಿ? ಹೌದು, ರಾಷ್ಟ್ರಕವಿ ಪ್ರಶಸ್ತಿ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಕೊಟ್ಟಿರೋದು. ಕೆಳಗಡೆ ನಿಜಲಿಂಗಪ್ಪನವ್ರದ್ದು ಇದಿದೆ ನೋಡಿ, ಸಿಗ್ನೇಚರ್ ಇದೆ. ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು 1965ರಲ್ಲಿ. ಹೌದು, ಅವಾಗ ರಾಷ್ಟ್ರಕವಿ ಅಂತ ಅವರನ್ನು ಗುರುತಿಸಿದ್ರು. ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.